ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಸೆರಾಕೇರ್ಗೆ ಹೋಗ್ತಾ ಇದ್ದೀನಿ. ಅದು ತುಂಬ ವೀಡಿಯೋಗಳು ಹಾಕಿದ್ದೀನಿ. ಇದು ತುಂಬ ಮುಖ್ಯವಾಗಿ ಬೇಕಾಗಿರೋ ವೀಡಿಯೋ. ದಯವಿಟ್ಟು ಎಲ್ಲರೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿನೇ ವೀಡಿಯೋ ನೋಡಿ. ನನ್ನ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ. ನಮಸ್ತೆ, ನನ್ನ ಹೆಸರು ಸಹನಾ ಅಂತ ಹೇಳಿದ್ದು. ನಾನು ನಮ್ಮ ಜೇಡ್ ಆಲ್ಕಲೈನ್ ಹೆಲ್ತ್ ವಾಟರ್ 5000 ಮೆಡಿಕಲ್ ಡಿವೈಸ್ ಬಗ್ಗೆ ನಿಮ್ಗೆ ಇವತ್ತಿನ ಇಲ್ಲಿ ನೋಡಿರ್ಬೋದು. ವಾಟರ್ ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂತ ಹೇಳಿ ಇದೆ. ವಾಟರ್ ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂತ ಹೇಳಿದ್ರೆ ನೀರು ನಮ್ಮ ಜೀವನವನ್ನು ಚೇಂಜ್ ಮಾಡುತ್ತೆ. ಯಾವ ರೀತಿಯಲ್ಲಿ ನೀರು ನಮ್ಮ ಜೀವನವನ್ನು ಚೇಂಜ್ ಮಾಡುತ್ತೆ? ಎರಡು ರೀತಿ ಆಗಿರ್ಬೋದು. ಒಂದು, ಶುದ್ಧವಾದ ನೀರನ್ನು ನಾವು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನೊಂದು, ಅಶುದ್ಧವಾದ ನೀರನ್ನು ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಬಂದ್ಬಿಟ್ಟು ಕೆಡುತ್ತೆ. ಅದರಿಂದಲೇ ಗೊತ್ತಾಗುತ್ತೆ ನೀರು ನಮ್ಮ ಜೀವನವನ್ನು ಚೇಂಜ್ ಮಾಡುತ್ತೆ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡ್ಬೋದು, ನಮ್ಮ ಒಂದು ಜೇಡ್ ಆಲ್ಕಲೈನ್ ವಾಟರ್ ಡಿವೈಸನ್ನು ಬಂದು ಮೆಡಿಕಲ್ ಡಿವೈಸ್ ಅಂತಲೇ ಹೆಸರಾಗಿರುವಂಥದ್ದು. ಮೆಡಿಕಲ್ ಡಿವೈಸ್ ಅಂತ ಹೇಳಿ ಏನಕ್ಕೆ ಹೆಸರಾಗಿದೆ ಅಂತ ಹೇಳಿದ್ರೆ, ಈ ನೀರನ್ನು ಕುಡಿಯುವಾಗ ಇದರಲ್ಲಿ ಔಷಧೀಯ ಗುಣ ಇದೆ. ಔಷಧೀಯ ಗುಣ ಅಂತ ಹೇಳಿದ್ರೆ ಇದನ್ನು ಕ್ಯಾನ್ಸರ್ ಆಗಿರ್ಬೋದು, ಗ್ಯಾಂಗ್ರೀನ್ ಆಗಿರ್ಬೋದು, ಎಲ್ಲ ಒಂದು ಪ್ರಾಬ್ಲಮ್ಸನ್ನು ಕೂಡ ಇದರಲ್ಲಿ ಗುಣ ಮಾಡೋ ರೀತಿಯಲ್ಲಿ ಇರುತ್ತೆ. ಇಲ್ಲಿ ನೋಡ್ಬೋದು, RO, ಅಕ್ವಾಗಾರ್ಡ್ ಆ ಥರ ಒಂದು ವಾಟರ್ನ ನಮ್ಮ ಒಂದು ಗೌರ್ಮೆಂಟ್ ಕಂಪನಿ ಏನು ಮಾಡಿದೆ ಅಂದರೆ ಬ್ಯಾನ್ ಮಾಡಿದೆ. ಕಾರಣ ಬಂದ್ಬಿಟ್ಟು ಆ ಒಂದು ನೀರನ್ನು ಕುಡಿಯೋದ್ರಿಂದ ಪ್ರಾಬ್ಲಮ್ಸ್ ಜಾಸ್ತಿಯಾಗಿ ಆಗ್ತದೆ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಜೇಡ್ ವಾಟರ್ನ ಕುಡಿಯೋದ್ರಿಂದ ಆ ರೀತಿ ಯಾವುದೇ ಪ್ರಾಬ್ಲಮ್ಸು ನಮಗೆ ಬರಲ್ಲ. ಇವಾಗ ಒಬ್ಬ ವ್ಯಕ್ತಿಯ ಬಾಡಿಯಲ್ಲಿ ಬಂದ್ಬಿಟ್ಟು ಪಿ ಎಚ್ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿಯ ಬಾಡಿಯಲ್ಲಿ ಬಂದು ಎಷ್ಟು pH ಇರಬೇಕು? ಇಲ್ಲಿ ನೋಡ್ಬೋದು, 7 ಮೇಲೆ ಇರುವಾಗ ಅದು pH ಅಂತ ಹೇಳ್ತೀವಿ. 7 ಕೆಳಗಡೆ ಇರುವಾಗ ಅದು ಅಸಿಡಿಕ್ ಅಂತ ಹೇಳ್ತೀವಿ. 7 ಕೆಳಗಡೆ ಇರುವಾಗ ನಮ್ಮ ಬಾಡಿ ಅಸಿಡಿಕ್ ಆಗುತ್ತೆ. ಅಸಿಡಿಕ್ ಆಗುವಾಗ ನಮಗೆ ಎಲ್ಲ ಒಂದು ಪ್ರಾಬ್ಲಮ್ಸ್ ಕೂಡ ಬರ್ತಾ ಹೋಗುತ್ತೆ. ನಮ್ಮ ಜೇಡ್ ಆಲ್ಕಲೈನ್ ವಾಟರ್ ಡಿವೈಸಲ್ಲಿ ಬಂದು ಎಷ್ಟು pH ಇದೆ ಅಂತ ಹೇಳಿ ನಾವು ಚೆಕ್ ಮಾಡೋಣ. ಇದು ನಮ್ಮ ಜೇಡ್ ವಾಟರು. ಇವಾಗ ನಾನು ನಿಮಗೆ ಟ್ಯಾಪ್ ವಾಟರ್ನು ಕೂಡ ಇಟ್ಕೊಳ್ತಾ ಇದ್ದೀನಿ. ಇವಾಗ ಜೇಡ್ ವಾಟರ್ನು ಕೂಡ ಇಟ್ಕೊಳ್ತಾ ಇದ್ದೀನಿ. pH ಅಂತ ಹೇಳ್ತೀವಿ, ಪೊಟೆನ್ಷಿಯಲ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಈಗ ನೋಡ್ಬೋದು, ಇದು ಟ್ಯಾಪ್ ವಾಟರು, ಇದು ನಮ್ಮ ಜೇಡ್ ವಾಟರ್. ಟ್ಯಾಪ್ ವಾಟರ್ ಇದು ನೋಡಿರ್ಬೋದು, ಎಷ್ಟು pH ಇದೆ? 6.5 ಇರುವಂಥದ್ದು. 6.5 ಅಂತ ಹೇಳುವಾಗ ಈ ನೀರನ್ನು ನಾವು ಕುಡಿಯೋದ್ರಿಂದ ನಮ್ಮ ದೇಹ ಬಂದು ಏನಾಗ್ತಿರುತ್ತೆ, ಅಸಿಡಿಕ್ ಆಗ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು, ಇದು ನಮ್ಮ ಜೇಡ್ ವಾಟರ್. ಎಷ್ಟು pH ಇದೆ? 8 pH. ಇದು ಬಂದು ಆಲ್ಕಲೈನ್ ಆಗಿದೆ. ಈ ಒಂದು ನೀರನ್ನು ಕುಡಿಯೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಅನ್ನೋದು ನಮ್ಮ ಬಾಡಿಗೆ ಬರಲ್ಲ. ಇವಾಗ ಎಲ್ಲರೂ ಕೂಡ ಅನ್ನ ಮಾಡ್ತೀವಿ, ಹೌದಾ? ಅನ್ನ ಕೆಟ್ಟಿದೆ ಅಂತ ಹೇಳಿ ನಮ್ಗೆ ಏನು ಗೊತ್ತಾಗುತ್ತೆ? ಸ್ಮೆಲ್ ಬಂದಿರುತ್ತೆ. ಆಮೇಲೆ ಮೆತ್ತಗಾಗಿರುತ್ತೆ. ನಮ್ಮ ಒಂದು ನೀರು, ನಾವು ಕುಡಿಯುವಂತಹ ನೀರು ಕೆಟ್ಟಿದೆ ಅಂತೇಳಿ ನಮಗೆ ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲ, ಹೌದಲ್ವಾ? ಅಂದರೆ ನಾವು ಕುಡಿಯುವಂತಹ ನೀರನ್ನು ಕೂಡ ಏನಾಗಿರುತ್ತೆ, ಇಲ್ಲಿ ನೋಡ್ಬೋದು, ORP ಅಂತ ಹೇಳಿ ಹೇಳ್ತೀವಿ. ORP ಅಂತ ಹೇಳಿದ್ರೆ ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳಿ ಹೇಳ್ತೀವಿ. ಇದನ್ನು ನಾವು ಹಾಕಿ ಚೆಕ್ ಮಾಡುವಾಗ ನಾವು ಕುಡಿಯುವಂತಹ ನೀರು ಇನ್ನು ಜೀವಂತವಾಗಿದೆಯಾ, ಜೀವಂತವಾಗಿಲ್ವಾ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು, ಏನಾಯಿತು, ಕಲರು ಚೇಂಜ್ ಆಯಿತು. ಅಂದರೆ ನಮ್ಮ ಜೇಡ್ ವಾಟರಲ್ಲಿ ಬಂದು ಇನ್ನು ಜೀವಕಣ ಇರೋವಂಥದ್ದು ನಮ್ಮ ಜೇಡ್ ವಾಟರ್ ಇನ್ನೂ ಕೂಡ ಕುಡಿಯೋದಕ್ಕೆ ಯೋಗ್ಯವಾಗಿದೆ. ಬಟ್ ಟ್ಯಾಪ್ ವಾಟರ್ ಬಂದು ಯಾವುದೇ ರೀತಿಯಂತಹ ಜೀವಕಣ ಇಲ್ಲ, ಅಂದರೆ ಕುಡಿಯೋದಕ್ಕೆ ಯಾವುದೇ ರೀತಿ ಯೋಗ್ಯವಾಗಿಲ್ಲ. ನಾವು ಇವಾಗ ಕುಡಿತಾ ಇರೋದೇನು ಅಂತ ಹೇಳಿದ್ರೆ ಡೆತ್ ವಾಟರ್. ಆ ಒಂದು ನೀರನ್ನು ಕುಡಿಯೋದ್ರಿಂದ ಯಾವುದೇ ರೀತಿಯಾದಂತಹ ಒಂದು ಯೂಸಸ್ಸು ನಮ್ಮ ಬಾಡಿಗೆ ಆಗಲ್ಲ. ಇವಾಗ ನಮ್ಮ ಬಾಡಿ ಅಸಿಡಿಕ ಆಲ್ಕಲೈನ್ ಯಾವ ರೀತಿಯಲ್ಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಬನ್ನಿ. ಇದನ್ನ ಸ್ಟ್ರಿಪ್ಸ್ ಅಂತ ಹೇಳ್ತೀವಿ.
ಮಾಡ್ಕೊಂಡೇ ಕುಡಿಬೇಕು ಅಂತ ಹೇಳ್ತಾರೆ. ಮಂಡಿ ನೋವು ಬರುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಂದು ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇವಾಗ ನಾವು ಕೂತ್ಕೊಂಡು ನೀರು ಕುಡಿಯುವಾಗ ಫುಲ್ಲಾಗಿ ನಮ್ಮ ಬಾಡಿಗೆ ಏನಾಗುತ್ತೆ, ನೀರನ್ನೋದು ಸರ್ಕ್ಯುಲೇಷನ್ ಆಗುತ್ತೆ. ನಿಂತ್ಕೊಂಡು ಕುಡಿಯುವಾಗ ಅದು ಫುಲ್ಲಾಗಿ ಕೆಳಗಡೆ ಹೋಗ್ಬಿಡುತ್ತೆ. ಆವಾಗ ನಮ್ಮ ಆರ್ಗನ್ಸ್ಗೆ ಒಂದು ಸರಿಯಾದ ರೀತಿಯಲ್ಲಿ ನೀರು ಸಿಗಲ್ಲ ಅಂತ ಹೇಳಿದ್ರೆ ಒಂದು ಗಿಡ ಏನಾಗುತ್ತೆ, ಒಣಗ್ತಾ ಬರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಬಾಡಿಗೂ ಕೂಡ ಪ್ರಾಬ್ಲಮ್ಸ್ ಅನ್ನೋದು ಆಗ್ತಾ ಬರುತ್ತೆ. ಬನ್ನಿ ಇವಾಗ ಜೇನುಬಟ್ಟೆನ ಕೊಟ್ಟಿದ್ದಾರೆ ಅವರು. ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಿದೆಯಾ? ಕಲರ್ ಚೇಂಜ್. ಹೌದು, ಇಲ್ಲಿ ನೋಡಿರ್ಬೋದು ಅಮ್ಮ ಅವರು ಮೊದಲೇ ಕುಡಿದಂತಹ ನೀರು ಏನಾಗಿದೆ, ಫುಲ್ಲಾಗಿ ಎಲ್ಲೋ ಆಗಿದೆ. ಆಯಿತಾ? ನಮ್ಮ ಜೇಡ್ ವಾಟರು ಏನಾಗಿದೆ, ಗ್ರೀನಾಗಿ ಇದೆ. ಅಂದರೆ ಒಂದು ಲೋಟ ನೀರನ್ನು ಕುಡಿಯೋದ್ರಿಂದನೇ ನಮ್ಮ ದೇಹ ಬಂದು ಆಲ್ಕಲೈನ್ ಆಗುತ್ತೆ ಅಂತ ಹೇಳಿದ್ರೆ, ಇನ್ನು ನಾವು ಯಾವಾಗಲೂ ಕುಡಿತಾ ಇರೋದ್ರಿಂದ, ಅಂದರೆ ಒಂದೇ ಬಾರಿಗೆ ನೀರು ಕುಡಿದ್ರೆ ನಮಗೆ ಆರೋಗ್ಯ ಫುಲ್ಲಾಗಿ ಗುಣ ಆಗಲ್ಲ. ನಾವು ಯಾವಾಗಲೂ ಕೂಡ ಕುಡಿತಾ ಇರೋದ್ರಿಂದ ನಮ್ಮ ಒಂದು ಏನೊಂದು ಅಸಿಡಿಕ್ ಆಗಿರುತ್ತೆ ಬಾಡಿ, ಅದು ಆಲ್ಕಲೈನ್ ಆಗ್ತಾ ಬರುತ್ತೆ. ಅದಕ್ಕೆ ಜೇಡ್ ವಾಟರ್ನ ಕುಡಿಯೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಬರಲ್ಲ ಅಂತಲೂ ಕೂಡ ನಾವು ಹೇಳ್ತೀವಿ. ಇಲ್ಲಿ ನೋಡ್ಬೋದು ಕೆಮಿಕಲ್ ಫುಡ್ ಅಂತ ಹೇಳ್ತೀವಿ. ಮೊದಲೆಲ್ಲ ಬಂದು ಎಷ್ಟು ಬೆಳೆನ ಬೆಳೀತಾ ಇದ್ವಿ, ಮೊದಲೆಲ್ಲ ಅಕ್ಕಿ ಬೆಳೆನ ಎಷ್ಟು ಬೆಳೆನ ಬೆಳೀತಾ ಇದ್ರು, 6 ತಿಂಗಳಿಗೊಂದು ಬೆಳೆ ಬೆಳೀತಾರೆ. 6 ತಿಂಗಳಿಗೊಂದು ಬೆಳೆ ಬೆಳೀತಾ ಇದ್ರು. ಆದರೆ ಇವತ್ತಿನ ತಿಂಗಳಿಗೆ 2 ಬೆಳೆ ಬೆಳೀತಾರೆ. ಇವತ್ತಿನ ದಿನ ಬಂದ್ಬಿಟ್ಟು ಒಂದು ವರ್ಷಕ್ಕೆ 4 ರಿಂದ 5 ಬೆಳೆನ ಬೆಳೀತಾ ಇದ್ದಾರೆ. ಹೌದಲ್ವಾ? ಯಾವ ರೀತಿಯಲ್ಲಿ ಆ ಒಂದು ಬೆಳೆನ ಬೆಳೀತಾ ಇದ್ದಾರೆ ಗೊತ್ತಿದೆಯಾ? ಬರೀ ಕೆಮಿಕಲ್ ಹಾಕ್ತಾರೆ. ಕೆಮಿಕಲ್ ಹಾಕ್ತಾರೆ. ಆ್ಯಕ್ಚುಲಿ ನೀವು ನೋಡ್ಬೋದು, ಇಲ್ಲಿ ನೋಡ್ಬೋದು ಕೆಮಿಕಲ್ ಹಾಕೋರು ಕೂಡ ಏನಾಗಿದ್ದಾರೆ, ಫುಲ್ಲಾಗಿ ಕವರ್ ಆಗಿದ್ದಾರೆ. ಅಂದರೆ ಆ ಒಂದು ಸ್ಪ್ರೇ ಬಂದು ನಾವು ಉಸಿರಾಡೋದು ತಗೊಳ್ಳೋದ್ರಿಂದ ಕೂಡ ಆ ಒಂದು ಉಸಿರಾಟದಲ್ಲಿ ಸೇರಿಕೊಂಡ್ರೆ ನಮ್ಮ ಜೀವನಕ್ಕೆ ಅಪಾಯ ಆಗೋ ರೀತಿಯಲ್ಲಿ ಇರುತ್ತೆ. ಬಟ್ ಅಂತಹ ಒಂದು ಆಹಾರನ ನಾವು ಏನು ಮಾಡ್ತಾ ಇದ್ದೀವಿ, ತಿಂತಾ ಇದ್ವಿ. ಹೌದಲ್ವಾ? ಇವಾಗ ನೀವು ಮನೇಲಿ ಅಕ್ಕಿನ ಎಷ್ಟು ಸರಿ ತೊಳಿತೀರಿ? 2 ಸರಿ. ಆದರೆ ನಿಮಗೆ ಆ ಒಂದು ಕೆಮಿಕಲ್ ರಿಮೂವ್ ಆಗುತ್ತಾ? ಆಗಲ್ಲ. ಈಗಿರೋ ಪತ್ರ ಹೋಗಿರ್ಬೋದು, ಇವಾಗ ಹಾಕಿರೋದು ಒಳಗಡೆ ಇರುತ್ತೆ ಕೆಮಿಕಲ್. ಹೌದಲ್ವಾ? ಬಟ್ ನಮ್ಮ ಜೇಡ್ ಹಾಲ್ಕಲೈನ್ ವಾಟರಲ್ಲಿ ಬಂದ್ಬಿಟ್ಟು ನೀವು ಒಂದು ಅಕ್ಕಿನ ವಾಶ್ ಮಾಡೋದ್ರಿಂದ ನಿಮಗೆ ಒಂದೇ ಬಾರಿಗೆ ಆ ಕೆಮಿಕಲ್ನ ರಿಮೂವ್ ಮಾಡೋಕ್ಕೆ ಯಾವ ರೀತಿ ನಮಗೆ ಏನು ಡಿಫ್ರೆನ್ಸ್ ಕಾಣಿಸ್ತದೆ? ತುಂಬ ಡಾರ್ಕ್ ಇದೆ, ಇದು ತಿಳಿ ಇದೆ, ಲೈಟ್ ಇಲ್ಲಿ ನೋಡಿ ಏನು ಡಿಫ್ರೆನ್ಸ್ ಕಾಣಿಸ್ತದೆ ಅಂದರೆ ನಮ್ಮ ಜೇಡ್ ಹಾಲ್ಕಲೈನ್ ವಾಟರು ಒಂದೇ ಬಾರಿ ವಾಶ್ಗೆ ಫುಲ್ಲಾಗಿ ಕೆಮಿಕಲನ್ನು ರಿಮೂವ್ ಆಗುತ್ತೆ. ಬಟ್ ನಾರ್ಮಲ್ ಟ್ಯಾಪ್ ವಾಟರ್ ಏನಾಗಿದೆ, ನಿಮಗೆ ಯಾವುದೇ ರೀತಿಯಾದಂತಹ ಕೆಮಿಕಲನ್ನು ರಿಮೂವ್ ಮಾಡಿಲ್ಲ. ಅದಕ್ಕೆ ಹೇಳುವಂಥದ್ದು ನಮ್ಮ ಜೇಡ್ ವಾಟರ್ ನಿಮಗೆ ಒಂದೇ ಬಾರಿಗೆ ಕೆಮಿಕಲನ್ನು ರಿಮೂವ್ ಮಾಡುತ್ತೆ. ಇವಾಗ ನಾವು ನೀರನ್ನ ಕುಡಿತೀವಿ, ನಮ್ಮ ದೇಹದಲ್ಲಿ ಎಲ್ಲನೂ ಕೂಡ ರಿಮೂವನ್ನು ಮಾಡುತ್ತೆ. ಬಟ್ ನಾವು ತಿನ್ನುವಂತಹ ಆಹಾರದಲ್ಲಿ ಕೆಮಿಕಲ್ನ ಯಾವ ರೀತಿ ರಿಮೂವ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ರೀತಿಯಲ್ಲಿ ಕೆಮಿಕಲನ್ನು ರಿಮೂವ್ ಮಾಡೋದಕ್ಕೆ ತರಕಾರಿ ಎಲ್ಲ ಹೌದು. ಇದು ನಿಮಗೆ 8 ಟೈಪ್ ಆಫ್ ವಾಟರ್ ಇರುತ್ತೆ. ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಯಾವ್ಯಾವುದಕ್ಕೆ ಏನೇನೆಲ್ಲ ಯೂಸ್ ಮಾಡ್ಬೋದು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಜೀವಕಣ ಅಂತ ಹೇಳ್ತೀವಿ, ಸೇಲ್ಸ್ ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ನಮಗಿರುವಂತಹ ಪ್ರಾಬ್ಲಮ್ಸು, ನಮ್ಮ ಅಪ್ಪ ಅಮ್ಮನಿಗಿರುವಂತಹ ಪ್ರಾಬ್ಲಮ್ಸ್ ನಮಗೆ ಬರುವಂಥದ್ದು, ನಮ್ಮ ಮಕ್ಕಳಿಗೆ ಬರೋದು ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಅದನ್ನು ನಾವು ಇವಾಗ ಬರೋದಕ್ಕೂ ಮುಂಚೆನೇ ಗುಣ ಮಾಡ್ಕೊಳ್ಳೋದಕ್ಕಾಗುತ್ತಾ? ಇಲ್ಲ, ಬಂದಿರುತ್ತೆ. ಹೌದಲ್ವಾ? ಬಟ್ ನಮ್ಮ ಯಾವ ಒಂದು ನೀರಲ್ಲಿ ಜೀವಕಣ ಇರುತ್ತೋ ಆ ನೀರಲ್ಲಿ ಒಂದು ಜೆನೆಟಿಕ್ ಪ್ರಾಬ್ಲಮ್ಸ್ ಕೂಡ ಗುಣ ಮಾಡೋ ಶಕ್ತಿ ಇದೆ. ನಮ್ಮ ಜೇಡ್ ಹಾಲ್ಕಲೈನ್ ವಾಟರ್ ಡಿವೈಸಲ್ಲಿ ಬಂದ್ಬಿಟ್ಟು ಜೀವಕಣ ಅನ್ನೋದು, ಜೀವಕಣ ಇರೋದ್ರಿಂದನೇ ಏನಾಗುತ್ತೆ, ನಿಮಗೆ ಆ ಒಂದು ಜೆನೆಟಿಕ್ ಪ್ರಾಬ್ಲಮ್ಸ್ ಅಂದರೆ ನೀರನ್ನ ಕುಡಿತಾ ಬರೋದ್ರಿಂದ ನಿಮ್ಮ ಮಕ್ಕಳಿಗೆ ಏನೊಂದು ಪ್ರಾಬ್ಲಮ್ಸ್ ಬರುತ್ತೆ ಆ ಪ್ರಾಬ್ಲಮ್ಸ್ ಬರದೇ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ನಮ್ಮ ನೀರಲ್ಲಿ ಜೀವಕಣ ಇದೆಯಾ ಇಲ್ವಾ ಅಂತಲೂ ಕೂಡ ನಾವು ಚೆಕ್ ಮಾಡ್ತೀವಿ.
ಜೀವಕಣ ಇದೆ, ಅಂದರೆ ಯಾವುದೇ ರೀತಿಯಾದಂತಹ ಒಂದು ಜೆನೆಟಿಕ್ ಪ್ರಾಬ್ಲಮ್ಸ್ ಬರದೇ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ ಅಂತಾನೆ ಇದರಲ್ಲಿ ಇಷ್ಟು ಜೀವಕಣ ಇದೆ ಅಂತ ಹೇಳುತ್ತದೆ. ನೋಡಿ ಟ್ಯಾಪ್ ವಾಟರ್ ಇದರಲ್ಲಿ ಏನಾದರೂ ಕಾಣಿಸ್ತಿದೆಯಾ? ಫುಲ್ ಆ್ಯಂಡ್ ಫುಲ್ಲಾಗಿ ಏನಾಗಿದೆ, ಝೀರೋ ಆಗಿದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಜೀವಕಣ ಇಲ್ಲ. ಆ ರೀತಿಯಲ್ಲಿ ಇರುವಾಗ ನಾವು ಕುಡಿದ್ರೂ ಕೂಡ ವೇಸ್ಟ್ ಆಗುತ್ತೆ ಹೊರತು ಯಾವುದೇ ರೀತಿ ಯೂಸಸ್ ಅನ್ನೋದು ನಮ್ಮ ಬಾಡಿಗೆ ಆಗಲ್ಲ. ಇಲ್ಲಿ ನೋಡ್ಬೋದು WHO ಅಂತ ಹೇಳ್ತೀವಿ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅನ್ನೋ ಸಂಸ್ಥೆ 2000 ಒಂದು ರಿಸರ್ಚನ್ನು ಮಾಡುತ್ತೆ. ಅವಾಗ 2009ನೇ ಇಸ್ವಿ. ಈಗ ನಾವು ಎಲ್ಲರೂ ಕೂಡ ನೀರನ್ನ ಕುಡಿತಾ ಇದ್ದೀವಿ, ಹೌದಾ? ಅದು ಎಲ್ಲಿಂದ ಬರುತ್ತೆ ಅಂದರೆ ಹಳ್ಳ ಕೊಳದಿಂದ ಹರ್ಕೊಂಡು ಬರುತ್ತೆ. ಅಂತಹ ನೀರಿಗೆ ಒಂದು ಕಾರ್ಖಾನೆಗಳು, ತ್ಯಾಜ್ಯಗಳು ಎಲ್ಲನೂ ಕೂಡ ಆಗಿ ಏನಾಗ್ತದೆ, ಪೊಲ್ಯೂಟೆಡ್ ಆಗ್ತಾ ಇದೆ ವಾಟರ್. ಆ ಒಂದು ವಾಟರ್ನ ಕ್ಲೀನ್ ಮಾಡೋದಕ್ಕೆ, ಅಂದರೆ ಆ ಒಂದು ವಾಟರ್ನ ಪ್ಯೂರಿಫೈ ಮಾಡೋದಕ್ಕೆ 2009ರಲ್ಲಿ 316 ಥರದ ಕೆಮಿಕಲ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ಕುಡಿಯೋ ಒಂದು ವಾಟರ್ಗೆ. ಬಟ್ ಇವಾಗ ಬಂದು 2024 ಇಸ್ವಿ, ಇವಾಗ 1000ಕ್ಕೂ ಹೆಚ್ಚು ಕೆಮಿಕಲ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು WHO ಅವರು ತಿಳಿಸ್ತಾ ಇದ್ದಾರೆ. ಅದನ್ನು ಕೂಡ ನಾವೇನು ಮಾಡ್ತಾ ಇದ್ದೀವಿ, ಕೇರ್ಲೆಸ್ ಮಾಡ್ತಾನೆ ಇದ್ದೀವಿ. ಪ್ರಾಬ್ಲಮ್ಸ್ ಯಾಕಾಗಿ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದ್ರೆ, ನಾವು ಕುಡಿಯುವ ನೀರಿನಿಂದಲೇ ನಮಗೆ ಪ್ರಾಬ್ಲಮ್ಸ್ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ಬಾಟಲ್ ವಾಟರ್. ಇವಾಗ ನಾವೆಲ್ಲ ಹೊರಗಡೆ ಹೋದಾಗ ಏನು ಮಾಡ್ತೀವಿ, ಬಾಟಲ್ ವಾಟರ್ ಕಂಪಲ್ಸರಿ ಯೂಸ್ ಮಾಡೇ ಮಾಡ್ತೀವಿ, ಹೌದಲ್ವಾ? ಇಲ್ಲಿ ನೀವು ಮನೇಲಿ ಒಂದು ಪಾತ್ರೆಗೆ 1 ವಾರ ನೀರನ್ನ ಹಾಕಿ ಬಿಟ್ಬಿಡಿ, ಏನಾಗುತ್ತೆ? ಗಲೀಜು. ಇನ್ನೂ ಒಂದು ಸ್ವಲ್ಪ ದಿನ ಬಿಟ್ಟರೆ ಹುಳಗಳು ಬರುತ್ತೆ, ಹೌದಲ್ವಾ? ಬಟ್ ಈ ಬಾಟಲ್ ವಾಟರ್ನ ನೋಡ್ಬೋದು, ನಿಮಗೆ 1 ತಿಂಗಳು ಗಂಟೆನೂ ಕೂಡ ಏನಾಗಿರುತ್ತೆ, ಏನೂ ಆಗಲ್ಲ. ಕಾರಣ ಬಂದು ಬಾಟಲ್ಗೆ ಕೆಮಿಕಲನ್ನು ಹಾಕಿರ್ತಾರೆ. ಅದಕ್ಕೆ ಸ್ಮೆಲ್ ಬರದೇ ಇರಲಿ, ಅದರಲ್ಲಿ ಹುಳ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಕೆಮಿಕಲನ್ನು ಹಾಕಿರ್ತಾರೆ. ಅದಕ್ಕೆ ಏನಾಗುತ್ತೆ, ಚೆನ್ನಾಗಿರುವಂಥದ್ದು. ಈ ನೀರನ್ನ ನಾವು ಯಾವಾಗಲೂ ಕೂಡ ಕುಡಿತಾ ಇರೋದ್ರಿಂದ ನಮಗೆ ಕ್ಯಾನ್ಸರ್ ಬರುತ್ತೆ ಅಂತ ಕೂಡ ತಿಳಿಸ್ಕೊಂಡಿರುತ್ತೆ. ಇಲ್ಲಿ ನೋಡ್ಬೋದು ನಮ್ಮ ಜೇಡ್ ಆಲ್ಕಲೈನ್ ವಾಟರ್ ಐನೋಸ್ಡ್ ಮೆಡಿಕಲ್ ಡಿವೈಸಲ್ಲಿ ಬಂದ್ಬಿಟ್ಟು ನಿಮಗೆ ಏನೆಲ್ಲ ಒಂದು ಒಳ್ಳೆ ಮಿನರಲ್ಸ್ ಇದೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು ಕ್ಯಾಲ್ಸಿಯಂ ಇದೆ, ಸೋಡಿಯಂ ಇದೆ, ಜಿಂಕ್ ಇದೆ, ಫಾಸ್ಫರಸ್ ಇದೆ, ಎಲ್ಲ ಒಂದು ಮೆಗ್ನೀಷಿಯಂ, ಎಲ್ಲ ಒಂದು ಒಳ್ಳೆ ಅಂಶನೂ ಕೂಡ ನಮ್ಮ ಜೇಡ್ ವಾಟರ್ ಡಿವೈಸಲ್ಲಿ ಇರುವಂಥದ್ದು. ನಾವು ಪ್ರತಿದಿನ ಎಕ್ಸಸೈಸ್ ಮಾಡಲ್ಲ, ಪ್ರತಿದಿನ ತರಕಾರಿ ತಿನ್ನಲ್ಲ, ಏನೂ ಕೂಡ ಮಾಡಲ್ಲ. ಆ ಏನೂ ಮಾಡದೇ ಇದ್ರೂ ಕೂಡ ನಮ್ಮ ಜೇಡ್ ಆಲ್ಕಲೈನ್ ವಾಟರ್ ಡಿವೈಸಲ್ಲಿ ಬರೋದ್ರಿಂದ ಒಂದು ದಿನಕ್ಕೆ 1.5 ಲೀಟರ್ ನೀರು ಕುಡಿದ್ರೇ ಸಾಕು. ನಿಮ್ಗೆ ಏನಾಗುತ್ತೆ, ಆ ಎಲ್ಲ ಎಕ್ಸಸೈಸ್ ತರಕಾರಿ ಏನು ನಾವು ತಿಂತೀವಿ ಅದರಲ್ಲಿರೋ ಒಂದು ಒಳ್ಳೆ ಇದು ನಮಗೆ ಈ ಒಂದು ನೀರಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ಬೋದು ಹೋಲಿ ವಾಟರ್ ಅಂತ ಹೇಳಿ ಹೇಳ್ತಾರೆ. ಹೋಲಿ ವಾಟರ್ ಅಂತ ಹೇಳಿದ್ರೆ ಪವಿತ್ರವಾದಂತಹ ನೀರು. ಆ ಒಂದು ನೀರನ್ನ ಮೊದಲೆಲ್ಲ ನೀವು ನೋಡ್ಬೋದು ಗಂಗಾ ವಾಟರ್ ಅಂತ ಹೇಳ್ತಿದ್ವಿ. ಆ ಒಂದು ಗಂಗಾ ವಾಟರ್ನ ಕುಡಿಯೋದ್ರಿಂದ ಸ್ವರ್ಗ ಹೋಗ್ತೀವಿ, ಆ ಥರ ಎಲ್ಲ. ಕಾರಣ ಅದಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಆ ಒಂದು ನೀರಲ್ಲಿ pH ಜಾಸ್ತಿಯಾಗಿ ಇರ್ತಾರೆ. pH ಜಾಸ್ತಿಯಾಗಿರೋ ಕಾರಣ ನಮ್ಮ ದೇಹಕ್ಕೆ pH ಹೋಗುವಾಗ ಏನಾಗುತ್ತೆ, ಇನ್ನೂ ಸ್ವಲ್ಪ ದಿನ ಅವರು ಬದುಕ್ತಾರೆ ಅನ್ನೋ ಒಂದು ಕಾರಣಕ್ಕೆ. ಬಟ್ ಇವಾಗ ಆ ಒಂದು ನೀರು ಹೆಂಗಾಗಿದೆ, ತುಂಬ ಗಲೀಜಾಗಿದೆ, ಹೌದಲ್ವಾ? ಹೋಲಿ ವಾಟರ್ ಎಲ್ಲನೂ ಕೂಡ ತಗೊಂಡು ಹೋಲಿ ವಾಟರು ಬೆಟ್ಟಗಳಿಂದ ಬರುವ ನೀರನ್ನ ತೊಗೊಂಡೇನೆ ರಿಸರ್ಚನ್ನ 20 ವರ್ಷಗಳ ಕಾಲ ರಿಸರ್ಚನ್ನು ಮಾಡಿ ನಮ್ಮ ಒಂದು ಜೇಡ್ ಡಿವೈಸನ್ನು ಕಂಡುಹಿಡಿದಿರುವಂಥದ್ದು. ನೋಡ್ಬೋದು ಇದೇನು ಅಂತ ಹೇಳಿದ್ರೆ, ನಿಮ್ಮ ದೇಹ ಅಸಿಡಿಕ್ ಆಗುವಾಗ, ನಿಮ್ಮ ದೇಹ ಬಂದು ಅಸಿಡಿಕ್ ಆಗುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ನೀವು ನೋಡ್ಬೋದು. ನಿಮಗೆ ಸ್ಲೋ ಆಗಿ ನಿಮ್ಮ ಬಾಡಿ ಅಸ್ತಮ ಆಗುವಂಥದ್ದು, ಅಲರ್ಜಿ ಆಗುವಂಥದ್ದು, ವೈಟ್ ಪ್ಯಾಚಸ್ಸು, ಬ್ಲ್ಯಾಕ್ ಪ್ಯಾಚಸ್ಸು, ಅಲ್ಸರ್ ಪ್ರಾಬ್ಲಮ್ ಆಗುವಂಥದ್ದು, ಬೋನ್ಸ್ ವೀಕು, ನರ್ವ್ಸ್ ಪ್ರಾಬ್ಲಮ್ಮು, ಫ್ಯಾಟ್ ಜಾಸ್ತಿಯಾಗಿ ಬರುವಂಥದ್ದು ನಿಮ್ಮ ಬಾಡಿ ಅಸಿಡಿಕ್ ಆಗೋದ್ರಿಂದ. ಅಂದರೆ ನಿಮ್ಮ ಒಂದು ಬಾಡಿ ಯಾವಾಗ ಅಸಿಡಿಕ್ ಆಗ್ತಾ ಬರುತ್ತೆ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಕೂಡ ಬರ್ತಾ ಬರುತ್ತೆ. ಜೇಡ್ ವಾಟರ್ ಕುಡಿಯುವಾಗ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ಸ್ ಬರಲ್ಲ. ಸ್ಲೋ ಪಾಯ್ಸನ್ ಅಂತಲೇ ಹೇಳ್ಬೋದು. ಸ್ಲೋ ಪಾಯ್ಸನ್ ಅಂತ ಹೇಳುವಾಗ ಆನೆಕಾಲು ಅಂತ ಹೇಳಿ ಹೇಳ್ತೀವಿ, ಕ್ಯಾನ್ಸರ್ ಬರುವಂಥದ್ದು, ಆರ್ಥರೈಟಿಸ್ ಬರುವಂಥದ್ದು, ಇಷ್ಟು ಪ್ರಾಬ್ಲಮ್ಸ್ ಕೂಡ ಸ್ಲೋ ಆಗಿ ನಿಮಗೆ ಬರ್ತಾ ಹೋಗ್ತಾ ಇರುತ್ತೆ. ಮೇಯ್ನಾಗಿ ಒಂದು ಬೋನ್ಸು ಮಕ್ಕಳಿಗೆ ಬಂದು ಬೋನ್ಸು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ಹಾಲೆಲ್ಲ ಕುಡಿಸ್ತಾ ಇರ್ತೀವಿ. ಬಟ್ ಇವಾಗ ಬಂದು ಏನಾಗ್ತದೆ, ಹಾಲು ಕೂಡ ಪ್ಯೂರ್ ಆಗಿ ಇಲ್ಲ. ಕಾರಣ ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು. ನಮ್ಮ ಒಂದು ಜೇಡ್ ಆಲ್ಕಲೈನ್ ವಾಟರ್ ಡಿವೈಸಲ್ಲಿ ಕ್ಯಾಲ್ಸಿಯಂ ಕೂಡ ಇದೆ. ಕಾರಣ ನಮ್ಮ ಒಂದು ಜೇಡ್ ವಾಟರ್ನ ಕುಡಿಯುವಾಗ ಬೋನ್ಸ್ ಈ ರೀತಿಯಲ್ಲಿ ಇರುತ್ತೆ, ನಾರ್ಮಲ್ ವಾಟರ್ನ ಕುಡಿಯುವಾಗ ಬೋನ್ಸ್ ಈ ರೀತಿಯಲ್ಲಿ ಇರುತ್ತೆ. ನಮ್ಮ ಬೋನ್ಗೆ ಬಂದು ನರ್ವ್ಸ್ ಎಲ್ಲನೂ ಕೂಡ ಏನಾಗಿರುತ್ತೆ, ಕನೆಕ್ಟ್ ಆಗಿರುತ್ತೆ. ಈ ಒಂದು ಜೇಡ್ ವಾಟರ್ನ ಕುಡಿಯುವಾಗ ಬೋನ್ಸ್ ಸ್ಟ್ರಾಂಗ್ ಆಗ್ತಾ ಬರುತ್ತೆ, ಆವಾಗ ನರ್ವ್ಸ್ ಕೂಡ ಏನಾಗುತ್ತೆ, ಆಕ್ಟಿವೇಟ್ ಅನ್ನೋದು ಆಗ್ತಾ ಬರುತ್ತೆ. ಇದು ನಮ್ಮ ಜೇಡ್ ಡಿವೈಸ್. ಇದು ಬಂದು ಸೌತ್ ಕೊರಿಯಾದಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ದೊಡ್ಡ ದೊಡ್ಡ ಡಿವೈಸ್ ಆಗಿ ಇಟ್ಟಿರುವಂಥದ್ದು. ಕಾರಣ ಬಂದ್ಬಿಟ್ಟು ನಾವು ಇಲ್ಲೆಲ್ಲ ಬಂದು ಜ್ವರ ಅಂತೇಳಿ ಆಸ್ಪತ್ರೆಗೆ ಹೋದರೆ ಏನು ಮಾಡ್ತಾರೆ, ಮಾತ್ರೆ ಇಂಜೆಕ್ಷನ್.
ಬಟ್ ಸೌತ್ ಕೊರಿಯಾದಲ್ಲಿ ಬಂದ್ಬಿಟ್ಟು ಒಂದು ಗಂಟೆಗೆ ಬಂದು 8 ಲೋಟ ನೀರನ್ನ ಕುಡಿಸ್ತಾರೆ. 1 ಗಂಟೆಗೆ 8 ಲೋಟ ನೀರನ್ನು ಕುಡಿಸುವಾಗ ಏನಾಗುತ್ತೆ, ಯೂರಿನ್ ಮುಖಾಂತರ ಸ್ವೆಟಿಂಗ್ ಮುಖಾಂತರ ಜ್ವರ ಅನ್ನೋದು ನಮಗೆ ಆಚೆ ಹೋಗ್ಬಿಡುತ್ತೆ. ಇಲ್ಲಿ ನೋಡ್ಬೋದು ಆ ಒಂದು ಆಸ್ಪತ್ರೆಗಳಲ್ಲಿ ಯಾವ ರೀತಿಯೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮಗೆ ಸೋರಿಯಾಸಿಸ್ ಪ್ರಾಬ್ಲಮ್ಸ್ಗೆ, ಆಮೇಲೆ ಆರ್ಥ್ರೈಟಿಸ್ ಪ್ರಾಬ್ಲಮ್ಸ್ಗೆ, ಗ್ಯಾಂಗ್ರೀನ್ ಪ್ರಾಬ್ಲಮ್ಸ್ಗೆ, ಇದೆಲ್ಲದಕ್ಕೂ ಕೂಡ ನಮ್ಮ ಡಿವೈಸ್ ನೀರನ್ನು ಯೂಸ್ ಮಾಡ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಇದರಲ್ಲಿ ಬ್ಯೂಟಿ ವಾಟರ್ ಅನ್ನೋದು ಕೂಡ ಬರುತ್ತೆ, ಅಸಿಡಿಕ್ ವಾಟರ್ ಅಂತ ಹೇಳಿ ಹೇಳ್ತೀವಿ. ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಒಂದು ನೀರನ್ನು ಹಾಕುವಾಗ ನಿಮಗೆ ಇದೆಲ್ಲನೂ ಕೂಡ ಏನಾಗುತ್ತೆ, ಕ್ಲಿಯರ್ ಆಗ್ತಾ ಬರುತ್ತೆ. ಇದು ನಮ್ಮ ಬ್ಲಡ್ ಸೆಲ್ಸ್. ಜೇಡ್ ವಾಟರ್ನ ಕುಡಿಯುವಾಗ ಬ್ಲಡ್ ಸೆಲ್ಸ್ ಏನಾಗುತ್ತೆ, ಕ್ಲಿಯರ್ ಆಗಿರುತ್ತೆ. ನಾರ್ಮಲ್ ವಾಟರ್ನ ಕುಡಿಯುವಾಗ ಬ್ಲಡ್ ಸೆಲ್ಸ್ ಡ್ಯಾಮೇಜ್ ಆಗ್ತಾ ಬರುತ್ತೆ. ಅದಕ್ಕೇ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ, ಆಮೇಲೆ ವೀಸಿಂಗ್ ಅಂತ ಹೇಳ್ತೀವಿ, ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಆ ಒಂದು ಪ್ರಾಬ್ಲಮ್ಸ್ ಎಲ್ಲ ಏನಾಗುತ್ತೆ ಇದರಿಂದನೇ ಬರ್ತಾ ಬರುತ್ತೆ. ನಮ್ಮ ಜೇಡ್ ಫಿಲ್ಟರಲ್ಲಿ 2 ಫಿಲ್ಟರ್ ಇರುತ್ತೆ. 2 ಫಿಲ್ಟರ್ ಇರುತ್ತೆ. ಇದರಲ್ಲೂ ಕೂಡ ಜೇಡ್ ಸ್ಟೋನು, ಫೈಬರ್ ಫಿಲ್ಟರು ಎಲ್ಲನೂ ಕೂಡ ಇರುತ್ತೆ. ಒಂದು ಫಿಲ್ಟ್ರಲ್ಲಿ 6000 ಲೀಟರ್ ನೀರು ಬರುತ್ತೆ, ಇನ್ನೊಂದು ಫಿಲ್ಟ್ರಲ್ಲಿ 6000 ಲೀಟ್ರು. ಒಂದು ಫಿಲ್ಟರಲ್ಲಿ 6000 ಲೀಟರ್ ಬರುತ್ತೆ, ಇನ್ನೊಂದು ಫಿಲ್ಟ್ರಲ್ಲಿ 6000 ಲೀಟರ್ ಬರುತ್ತೆ. ಟೋಟಲ್ ಆಗಿ 12,000 ಲೀಟರ್ ನೀರು ಬರೋದು. ನಾವು ಅದನ್ನು ರೀಸೆಟ್ ಮಾಡುವಾಗ ನಿಮಗೆ ಮತ್ತೆ ಬರ್ತಾನೆ ಇರುತ್ತೆ. ಟೋಟಲ್ ಆಗಿ 12,000 ಲೀಟರ್ ನೀರು ಬರುವಂಥದ್ದು. ಅದಾದಮೇಲೆ ನೀವು ಫಿಲ್ಟರ್ನ ಚೇಂಜ್ ಮಾಡಿಸ್ಬೇಕಾಗುತ್ತೆ. ಅದು ಯಾವಾಗ pH ಬಂದಿಲ್ಲ ಅಂತ ಹೇಳುವಾಗ. pH ಬಂದರೆ ಫಿಲ್ಟರ್ ಚೇಂಜ್ ಮಾಡಿಸೋ ಅವಶ್ಯಕತೆ ಇರಲ್ಲ. pH ಬಂದಿಲ್ಲ ಅಂತ ಹೇಳಿದ್ರೆ ಫಿಲ್ಟರ್ನ ಚೇಂಜ್ ಮಾಡಿಸೋ ಅವಶ್ಯಕತೆ ಇರುತ್ತೆ. ಇದು ಪ್ಲೇಟ್ಸ್ ವೈಸ್ ಇರುತ್ತೆ. ನಮ್ಮ ಡಿವೈಸಲ್ಲಿ ಬಂದ್ಬಿಟ್ಟು ನಿಮಗೆ 5 ಪ್ಲೇಟು, 7 ಪ್ಲೇಟು, 9 ಪ್ಲೇಟು, 11 ಪ್ಲೇಟು, 13 ಪ್ಲೇಟ್ಸ್ ಬರುತ್ತೆ. ಆ ಪ್ಲೇಟ್ಸ್ ವೈಸ್ ಏನು ಅಂತ ಹೇಳಿದ್ರೆ, 5 ಪ್ಲೇಟ್ ಬಂದು 12 ಅವರ್ವರೆಗೂ ಕೂಡ ನೀವು ಆ ಒಂದು ನೀರನ್ನು ಕುಡಿಯಬಹುದು. ಅದರಲ್ಲೂ ಇಲ್ಲಿ ಡೈರೆಕ್ಟಾಗಿ ಕುಡಿಯೋದ್ರಿಂದ ಬೆನಿಫಿಟ್ ಇನ್ನೂ ಜಾಸ್ತಿ ಇದೆ. 12 ಅವರ್ಸ್ವರೆಗೂ ಕೂಡ ನೀವು ನೀರನ್ನ ಕುಡಿಬೋದು. ನಿಮಗೆ 9 ಪ್ಲೇಟ್ ಅಂತ 7 ಪ್ಲೇಟ್ ಅಂತ ಹೇಳುವಾಗ 24 ಅವರ್ಸ್ವರೆಗೂ ಇರುತ್ತೆ. ಆಮೇಲೆ 9 ಪ್ಲೇಟ್ ಅಂತ ಹೇಳುವಾಗ 36 ಅವರ್ಸ್ವರೆಗೂ ಇರುತ್ತೆ. ಅದೇ ರೀತಿ 12 ಅವರ್ಸ್ ನಿಮಗೆ ಏನಾಗ್ತಾ ಹೋಗುತ್ತೆ, ಹೆಚ್ಚುತ್ತಾ ಬರುತ್ತೆ. 13 ಪ್ಲೇಟ್ಸು ನಿಮಗೆ ಲಾಸ್ಟಾಗಿ ಇರೋವಂಥದ್ದು. ಈ ಒಂದು ಪ್ಲೇಟಲ್ಲಿ ಟೈಟಾನಿಯಂ ಪ್ಲೇಟು ಪ್ಲಾಟಿನಮ್ ಕೋಟಿಂಗನ್ನು ಹಾಕಿದ್ವಿ. ಅದರಿಂದಲೇ ಟೈಟಾನಿಯಂ ಪ್ಲೇಟು ಪ್ಲಾಟಿನಮ್ ಕೋಟಿಂಗ್ ಯಾಕೆ ಅಂತ ಹೇಳಿದ್ರೆ, ಡಿವೈಸ್ ಬೇಗ ಹಾಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಅದು ಗೊತ್ತಿರ್ಬೋದು ನಿಮಗೆ, ಅದು ಚಿನ್ನಕ್ಕಿಂತಲೂ ಕೂಡ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ತಿಳಿಸುವಂಥದ್ದು. ಇಲ್ಲಿ ನೋಡ್ಬೋದು, ಇವರೆಲ್ಲರೂ ಕೂಡ ನಮ್ಮ ಡಿವೈಸನ್ನು ರಿಸರ್ಚ್ ಮಾಡಿರುವಂತಹ ಸೈಂಟಿಸ್ಟ್ಗಳು 20 ವರ್ಷಗಳ ಕಾಲ ರಿಸರ್ಚ್ ಮಾಡಿರೋದು. ಇದು ಮೇನ್ ಅಂತಲೇ ಹೇಳ್ಬೋದು. ಎಲ್ಲರ ಮನೆಯಲ್ಲೂ ಎಲ್ಲ ವಸ್ತುಗಳು ಇರುತ್ತಾ, ಹೌದಲ್ವಾ? ಏನಕ್ಕೆ ಯೂಸ್ ಆಗುತ್ತೆ? ಬೇಕೇ ಬೇಕು ಅನ್ನೋದಕ್ಕೆ, ಡೈಲಿ ಯೂಸ್ಗೆ ಅಲಂಕಾರಿಕ ವಸ್ತು ಅಂತಲೇ ಹೇಳ್ಬೋದು. ನಮ್ಮ ಒಂದು ಹೆಲ್ತಲ್ಲಿ ಏನಾದರೂ ಉಪಯೋಗ ಆಗುತ್ತಾ? ಏನಿಲ್ಲ, ಹೌದಲ್ವಾ? ಬಟ್ ಜೇಡ್ ಹಾರ್ಕ್ಲೈನ್ ಹೆಲ್ತ್ ವಾಟರ್ ಐನೋಸ್ಡ್ ಮೆಡಿಕಲ್ ಡಿವೈಸ್ ಯಾರ ಮನೇಲಿ ಇರುತ್ತೋ ಅವರ ಒಂದು ಆರೋಗ್ಯ ಯಾವಾಗಲೂ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ನಮ್ಮ ಡಿವೈಸು ಯಾರ ಮನೆಗೆ ಇರುತ್ತೋ ಅವ್ರ ಮನೇಲಿ ಒಂದು ಡಾಕ್ಟರೇ ಇರೋ ರೀತಿ ಅಂತಲೇ ಹೇಳ್ತಾರೆ. ಕಾರಣ ಬಂದ್ಬಿಟ್ಟು ಆ ನೀರನ್ನ ಕುಡಿಯೋದ್ರಿಂದ ಯಾವುದೇ ರೀತಿಯಾದಂತಹ ಒಂದು ಪ್ರಾಬ್ಲಮ್ಸ್ ಅನ್ನೋದು ನಿಮಗೆ ಬರಲ್ಲ. ಇಲ್ಲಿ ನೋಡ್ಬೋದು ನಮ್ಮ ಒಂದು ಡಿವೈಸ್ನ ಯಾವ ರೀತಿಯಲ್ಲಿ ತಯಾರು ಮಾಡಿದ್ದಾರೆ ಅಂತಲೂ ಕೂಡ ಕೊಟ್ಟಿರುವಂಥದ್ದು. ಇದು ಯಾರೆಲ್ಲ ಪರ್ಚೇಸ್ ಮಾಡಿದ್ದಾರೆ, ತುಂಬ ಜನ ಅಪ್ಪಾಮಿಗಳು ಅವರ ಮನೆಗೆ ಆರೋಗ್ಯ ರೀತಿ ಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿರುವಂಥದ್ದು ನೋಡ್ಬೋದು. ಇದು ನಮ್ಮ ಡಿವೈಸ್ ಒಳಗಡೆ ಏನೆಲ್ಲ ಪ್ರಾಡಕ್ಟ್ಸ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ, ಏನೆಲ್ಲ ಹಾಕಿ ತಯಾರಣೆ ಮಾಡಿದ್ದಾರೆ ಅಂತ ಇಲ್ಲಿ ನೋಡ್ಬೋದು. ಪ್ಲಾಟಿನಮ್ಸ್ ಎಲ್ಲ ಕೂಡ 99% ನಿಮಗೆ 100% ಪ್ಯೂರ್ ಪ್ಲಾಟಿನಮ್ನ ಹಾಕಿ ನಾವು ಒಂದು ಡಿವೈಸನ್ನು ತಯಾರು ಮಾಡಿರುವಂಥದ್ದು. ಓಕೆ, ಯಾವ ಡಿವೈಸಲ್ಲಿ 8 ಥರದ ನೀರು ಬರೋದನ್ನ ನೀವು ನೋಡ್ತೀರಾ? ಇಲ್ಲ. ಬಟ್ ನಮ್ಮ ಜೇಡ್ ಹಾಲ್ಕ್ಲೈನ್ ವಾಟರ್ ಡಿವೈಸಲ್ಲಿ ನಿಮಗೆ 8 ಥರ ನೀರು ಬರುತ್ತೆ. 8 ಥರ ನೀರು ಯಾವ್ಯಾವುದಕ್ಕೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ತೀನಿ. ಇದು ಆನ್ ಆ್ಯಂಡ್ ಆಫ್ ಬಟನ್ ಆಗಿರುತ್ತೆ. ಲೆವೆಲ್ 1 ಬಂದ್ಬಿಟ್ಟು ನಿಮಗೆ 10 ವರ್ಷದ ಕೆಳಗಡೆ ಇರುವಂತಹ ಮಕ್ಕಳಿಗೆ, 10 ವರ್ಷದ ಕೆಳಗಡೆ ಇರುವಂತಹ ಮಕ್ಕಳು ಎಲ್ಲರೂ ಕೂಡ ಕುಡಿಯೋ ರೀತಿ ಇರುತ್ತೆ. ಲೆವೆಲ್ 2 ಬಂದು ಎಲ್ಲ 10 ವರ್ಷದ ಮೇಲೆ ಯಾವೆಲ್ಲ ಏಜ್ ಪರ್ಪಸ್ ಇದ್ದಾರೆ ಎಲ್ಲ ಏಜ್ ಪರ್ಪಸ್ಗಳು ಕೂಡ ಈ ಒಂದು ನೀರನ್ನ ಕುಡಿಬೋದು. ಲೆವೆಲ್ 3 ಬಂದು ಕುಕಿಂಗ್ ಬಾಟಲ್ ಅಂತ ಹೇಳ್ತೀವಿ. ಬೇರೆ ತರಕಾರಿ ವಾಶ್ ಮಾಡೋದಕ್ಕಲ್ಲ, ಅಡುಗೆ ಮಾಡೋದಕ್ಕೂ ಕೂಡ ಸಪ್ರೇಟಾಗಿ ನೀರಿರುವಂಥದ್ದು. ಇವಾಗ ನಾವು ವಾಶ್ ಮಾಡ್ತೀವಿ, ಆಚೆಗಡೆ ಇರುವಂಥ ಕೆಮಿಕಲ್ ಹೋಗ್ಬಿಡುತ್ತೆ, ಬಟ್ ಒಳಗಡೆ ಇರೋ ಕೆಮಿಕಲ್ ಹೆಂಗೆ ಹೋಗುತ್ತೆ ಅಂದರೆ, ಈ ಒಂದು ಕುಕ್ಕಿಂಗ್ ವಾಟ್ರಲ್ಲಿ ನಾವು ಅಡುಗೆ ಮಾಡುವಾಗ ನಿಮಗೆ ಯಾವುದೇ ಕೆಮಿಕಲ್ ರಿಮೂವ್ ಆಗುವಂಥದ್ದು. ನಾರ್ಮಲ್ ವಾಟರ್ ಅಡುಗೆಗೂ ಜೇಡ್ ವಾಟರ್ ಅಡುಗೆಗೂ ಟೇಸ್ಟ್ ವೈಸು ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದರಲ್ಲೇ ಗೊತ್ತಾಗುತ್ತೆ ಕೆಮಿಕಲ್ ರಿಮೂವ್ ಆಗಿದೆ ಅಂತ ಹೇಳ್ಬಿಟ್ಟು.
ಇದು ಲೆವೆಲ್ 4 ವಾಟರು ತರಕಾರಿ ವಾಶ್ ಮಾಡೋದಕ್ಕೆ, ಆಮೇಲೆ ಸೊಪ್ಪು ವಾಶ್ ಮಾಡೋದಕ್ಕೆ, ಹಣ್ಣು ವಾಶ್ ಮಾಡೋದಕ್ಕೆ. ಇನ್ನೂ ಒಂದು ವಿಚಾರ ಅಂತ ಹೇಳುವಾಗ ಈ ಒಂದು ನೀರನ್ನು ನಾವು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ಗೆ, ಕ್ಯಾನ್ಸರ್ ಪ್ರಾಬ್ಲಮ್ಸ್ಗೆ, ಆಮೇಲೆ ಕಿಡ್ನಿ ಸ್ಟೋನು, ಗಾಲ್ಬೆಡ ಸ್ಟೋನು, ಈ ಒಂದು ನೀರನ್ನು ಕುಡಿಯುವಾಗ ಅಂತಹ ಎಲ್ಲ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಕೂಡ, ಇವನ್ ಕ್ಯಾನ್ಸರ್ ಕೂಡ ನಿಮಗೆ ಇಂಥ ಲೆವೆಲ್ 4 ನೀರನ್ನು ಕುಡಿಯುವಾಗ ನಿಮಗೆ ಗುಣ ಅನ್ನೋದು ಆಗುತ್ತೆ. ಇದು ಪ್ಯೂರಿಫೈ ವಾಟರ್ ಅಂತ ಹೇಳ್ತೀವಿ. ಚಿಕ್ಕ ಮಕ್ಕಳಿಗೆ, ಎಳೆ ಪಾಪುಗಳಿಗೆ, 1 ವರ್ಷದ ಕೆಳಗಡೆ ಮಕ್ಕಳಿಗೆ ಕುಡಿಸುವಂಥದ್ದು, ಹಾಲು ಕುಡಿಸುವಾಗ ಮತ್ತು ಸರಿ ತಿನ್ನಿಸುವಾಗ ಹಾಕುವಂಥದ್ದು. ಟ್ಯಾಬ್ಲೆಟ್ನ ತಿನ್ನುವಾಗ ಈ ಪ್ಯೂರಿಫೈಯರ್ ವಾಟರಲ್ಲಿ ಬರುವಂತಹ ನೀರನ್ನ ನಾವು ಕುಡಿಯೋದ್ರಿಂದ ಆ ಟ್ಯಾಬ್ಲೆಟಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಆ ಸೈಡ್ ಎಫೆಕ್ಟ್ಸ್ ನಮಗೆ ಆಗಲ್ಲ. ಆ ರೀತಿಯಲ್ಲಿರುತ್ತೆ. ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತಲ್ಲ, ಬ್ಯಾಡ್ ಹ್ಯಾಬಿಟ್ಸ್ಗೆ ಬಂದು ಈ ನೀರನ್ನ ಕುಡಿಯುವಾಗ ನಮಗೆ ಆ ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಏನಾಗುತ್ತೆ, ದೂರ ಆಗುತ್ತೆ. ಇದರಲ್ಲಿ ಬಂದು ಅಸಿಡಿಕ್ ಅಂತ ಹೇಳ್ತೀವಿ. ಇದೆಲ್ಲ ಕುಡಿಯೋ ಪರ್ಪಸ್. ಈ ಅಸಿಡಿಕ್ ಅದರಲ್ಲಿ ನಿಮಗೆ 3 ಟೈಪ್ಸ್ ಆಫ್ ವಾಟರ್ ಬರುತ್ತೆ. ಲೆವೆಲ್ 1 ಬಂದು ಫೇಸ್ ಪ್ರಾಬ್ಲಮ್ ಇಲ್ಲಿ ನೋಡ್ಬೋದು. ಫೇಸಲ್ಲಿ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ವೈಟ್ ಪ್ಯಾಚಸ್ಸು, ಬ್ಲ್ಯಾಕ್ ಪ್ಯಾಚಸ್ಸು, ಡಾರ್ಕ್ ಸರ್ಕಲ್ಸು, ಪಿಂಪಲ್ಸ್, ಕಲೆಗಳು, ಎಲ್ಲದಕ್ಕೂ ಕೂಡ ಲೆವೆಲ್ 1 ವಾಟರನ್ನು ಯೂಸ್ ಮಾಡುವಂಥದ್ದು. ಇದು ಲೆವೆಲ್ 2, ಇದನ್ನು ಅಸಿಡಿಕ್ ಅಂತ ಹೇಳ್ತೀವಿ. ಇವಾಗ ತರಕಾರಿ, ಹೆಣ್ಮಕ್ಳು ಬಂದು ತರಕಾರಿ ಕಟ್ ಮಾಡ್ತಾ ಇರ್ತೀವಿ, ಅಡುಗೆ ಮಾಡ್ತಾ ಇರ್ತೀವಿ, ಕೈ ಕಟ್ ಮಾಡ್ಕೊಳ್ಳೋವಂಥದ್ದು, ಕೈ ಸುಚ್ಕೊಳ್ಳೋವಂಥದ್ದಾಗುತ್ತೆ. ಆಗ ತಕ್ಷಣಕ್ಕೆ ನೀರಿಗೆ ನಾವು ಹಿಡಿಯುವಾಗ ಬೊಬ್ಬೆನೂ ಬರಲ್ಲ, ಆಮೇಲೆ ಆ ಬ್ಲಡ್ಡು ಕೂಡ ಏನಾಗುತ್ತೆ, ಸೋಲೋದು ಸ್ಟಾಪ್ ಆಗುತ್ತೆ. ಇದರಲ್ಲಿ ಲೆವೆಲ್ 3 ಅಸಿಡಿಕ್ ಅಂತ ಹೇಳಿದ್ರೆ ಆಲ್ ಇನ್ ಒನ್ ಅಂತಾನೆ ಹೇಳ್ಬೋದು. ಆಲ್ ಇನ್ ಒನ್ ಅಂತ ಹೇಳುವಾಗ ನಿಮಗೆ ಮನೆ ಒರೆಸೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ, ಎಲ್ಲದಕ್ಕೂ, ಗ್ಯಾಂಗ್ರೀನ್ ಪ್ರಾಬ್ಲಮ್ಸ್ಗೆ, ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅನ್ಕೊಂಡು ಕಾಟನ್ಗೆ ಡಿಪ್ ಮಾಡಿ ಕಣ್ಣಿಗೆ ಇಡೋದ್ರಿಂದ ಏನಾಗುತ್ತೆ, ನಮಗೆ ಕಣ್ಣು ಕಾಣಿಸೋ ರೀತಿಯಲ್ಲಿ ಇರುತ್ತೆ. ಆಮೇಲೆ ಕೂದಲು ಉದುರ್ತಾ ಇದೆ, ಕೂದಲು ಬೆಳೀತಾ ಇಲ್ಲ ಅಂತ ಅಂದ್ಕೊಳ್ಳಿ, ಈ ಒಂದು ನೀರನ್ನು ನಾವು ತಲೆಗೆ ಸ್ಪ್ರೇ ಮಾಡ್ತಾ ಬರುವಾಗ ಆ ಒಂದು ಪ್ರಾಬ್ಲಮ್ಸ್ ಕೂಡ ಆಗುತ್ತೆ. ಸೋರಿಯಾಸಿಸ್ ಪ್ರಾಬ್ಲಮ್ಸ್ ಆಗ್ತಿದೆ, ಕಾಲು ಉರಿತಾ ಇದೆ ಅಂತ ಎಲ್ಲ ಒಂದು ಪ್ರಾಬ್ಲಮ್ಸ್ಗೂ ಕೂಡ ನಾವು ಈ ಒಂದು ನೀರನ್ನ ಯೂಸ್ ಮಾಡುವಂಥದ್ದು. ಇನ್ನೂ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಾವು ಈ ಆಲ್ಕಲೈನ್ ನೀರು ಕುಡಿತಾ ಇರಬೇಕಾದ್ರೆ, ಅಂದರೆ ಆಲ್ಕಲೈನ್ ನೀರು ಬರ್ತಾ ಇರಬೇಕಾದ್ರೆ ನಿಮಗೆ ಇದರಲ್ಲಿ ಅಸಿಡಿಕ್ 3 ಬರ್ತಾರೆ. ಅಂದರೆ ನಮ್ಮ ಜೇಡ್ ವಾಟರಲ್ಲಿ ಯಾವುದೇ ರೀತಿಯಾದಂತಹ ವೇಸ್ಟ್ ವಾಟರ್ ಇಲ್ಲ. ಈ ಒಂದು ನೀರಲ್ಲಿ ಬಂದು ನಿಮಗೆ ಅಸಿಡಿಕ್ 3 ಬರ್ತಾ ಇರುತ್ತೆ. ಈ ಒಂದು ನೀರನ್ನ ನಾವು ಈ ಥರ ಒಂದು ಡಬ್ಬಿಗೆ ಹಾಕ್ಕೊಂಡು ನಾವು ಏನೇನು ಪರ್ಪಸ್ಗೆ ಯೂಸ್ ಮಾಡ್ತೀವಿ ಆ ಪರ್ಪಸ್ಗೆಲ್ಲ ಯೂಸ್ ಮಾಡ್ಬೋದು. ಅಸಿಡಿಕ್ನ ನಾವು ಡಿವೈಸಲ್ಲಿ ಇಟ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಕಾರಣ ಬಂದು ನಿಮಗೆ ಆ ಒಂದು ನೀರಲ್ಲೇ ಬರ್ತಾ ಇರುತ್ತೆ. ನಮ್ಮ ಡಿವೈಸಲ್ಲಿ ಯಾವುದೇ ರೀತಿಯಾದಂತಹ ವೇಸ್ಟ್ ಮಾಡುವಂತಹ ನೀರು ಇದರಲ್ಲಿ ಬರಲ್ಲ. ಜೇಡ್ ವಾಟರ್ ಅಂತ ಹೇಳುವಾಗ ಅದು ಒಂದು ಡಾಕ್ಟರ್ ಅಂತಲೇ ಹೇಳ್ತಾರೆ, ಎಲ್ಲರ ಜೀವನದಲ್ಲಿ ಕೂಡ ಉಳಿಸುತ್ತೆ ಅಂತಲೇ ಹೇಳ್ತಾರೆ. ಇನ್ನೂ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು ನಮಗೆ ಫುಡ್ ಆ್ಯಂಡ್ ಡ್ರಗ್ಸ್ ಅವರು ನಿಮಗೆ ISO ಸರ್ಟಿಫಿಕೇಟನ್ನು ಕೊಟ್ಟಿರುವಂಥದ್ದು. ಇದು ಗೌರ್ಮೆಂಟಿಂದನೇ ನಮಗೆ ಸರ್ಟಿಫಿಕೇಟ್ ಆಗಿ ಬಂದಿರುತ್ತೆ. ಕಾರಣ ಬಂದ್ಬಿಟ್ಟು ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲ, ಎಲ್ರಿಗೂ ಕೂಡ ಒಂದು ಒಳ್ಳೆ ನ್ಯಾಚುರಲ್ ಆಗಿ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇರೋದು ಅಂತಲೇ ಈ ಒಂದು ಸರ್ಟಿಫಿಕೇಟನ್ನು ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ತುಂಬ ಕ್ಲೀನಾಗಿ ಚೆನ್ನಾಗಿ ಮಾತಾಡಿದ್ರಿ, ಎಲ್ರಿಗೂ ಅರ್ಥ ಆಗೋ ಥರ ಹೇಳಿದ್ರಿ. ತುಂಬ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು.